ಹಲೋ ಗೈಸ್, ದಿಸ್ ಇಸ್ ಸಿಂಧು ನಚಿ ಫ್ಯೂಷನ್ಸ್ ಡೈಲಿ ಲಾಗ್ಸ್. ಇದು ನನ್ನ ಫಸ್ಟ್ ಲಾಗ್ ಆಗಿದೆ. ಸೊ ನನ್ನ ಫಸ್ಟ್ ಲಾಗ್ ತುಂಬಾ ಸ್ಪೆಷಲ್ ವ್ಯಕ್ತಿ ಜೊತೆ ಇರ್ಬೇಕನ್ನೋದು ನನ್ನ ಆಸೆ ಆಗಿತ್ತು. ಆಲ್ಮೋಸ್ಟ್ ನಾನು 1.5-2 ತಿಂಗಳಿಂದ ಕಾದು ನಾನು ಇವ್ರ ಜೊತೆ ಇವತ್ತು ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸೊ ನಾನು ಫಸ್ಟ್ ದೇವರಿಗೆ ನನ್ನ ಫೇವ್ರೆಟ್ ಗಾಡ್ ಗಣೇಶನ್ಗೆ ಒಂದು ಕೈ ಮುಗಿದು ನನ್ನ ಐರಾವತದಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರೂ ಗೊತ್ತಿರೋದು, ಇವರು ಕರ್ನಾಟಕದ ಟಾಪ್ ಯೂಟ್ಯೂಬರ್ ಅಂತ ಎಲ್ಲರಿಗೂ ಗೊತ್ತು. ಅದೇ ರೀತಿ 2 ಗೋಲ್ಡ್ ಪ್ಲೇಟ್ ಮತ್ತೆ 2 ಸಿಲ್ವರ್ ಪ್ಲೇಟ್ ತಗೊಂಡಿದ್ದಾರೆ. ಹಾಗೇನೆ 3+ ಮಿಲಿಯನ್ ಅಷ್ಟು ಸಬ್ಸ್ಕ್ರೈಬರ್ನೇ ಅವ್ರು ತಗೊಂಡಿದ್ದಾರೆ. ಸೊ ಇದಂತೂ ನಮ್ಗೆಲ್ಲರಿಗೂ ಒಂಥರ ಏನ್ ಹೇಳ್ತಾರೆ, ಇನ್ಸ್ಪೈರ್ ಆಗಿರೋಂಥ ಸ್ಟೋರಿ ಅಂತಾನೆ ಹೇಳ್ಬೋದು. ಇವತ್ತು ನಾನು ಅವ್ರನ್ನ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಇನ್ನೂ ತುಂಬಾ ಎಕ್ಸೈಟೆಡ್ ಆಗಿದೆ ಅಂತಾನೆ ಹೇಳ್ಬೋದು. ಬನ್ನಿ ನನ್ನ ಜರ್ನಿ ಹೇಗಿತ್ತು, ಹಾಗೆ ಅವ್ರ ಕ್ಲಾಸಸ್ ಅಲ್ಲಿ ನಮಗೆ ಹೇಗೆ ನಮ್ಮನ್ನ ಅವರು ನಡೆಸ್ಕೊಂಡು ಶೇರ್ ಮಾಡ್ತೀನಿ. ಬ್ಯಾಂಗ್ಳೂರಲ್ಲಿ ನೋಡಿ ಫ್ಲವರ್ ಸೀಸನ್ ಇದೆಲ್ಲ ಜಪಾನ್ ಅಲ್ಲಿ ಬರೋದು. ಇದು ನಮ್ಮ ಮನೆ ಮುಂದೆ ಇದೆ ಇದು ಮರ. ಬೇಗ ಹೋದ್ರೆ ಇನ್ನ ಈಸಿ ಆಗುತ್ತೆ. ಈಗ ಈ ಕಾರಲ್ಲಿ ಹೋದ್ರೆ ಏನ್ ಹೇಳೋ 1 ಅವರ್ ಬೇಕಾಗುತ್ತೆ ಎಲ್ಲಿಗೆ ಹೋಗ್ಲಿ. ಅದ್ರಲ್ಲಿ ವೀಕ್ ಡೇಸ್ ಹೋಗಕ್ಕಂತ ಆಗೋದಿಲ್ಲ. ಈ ಯಾವತ್ತು ಬ್ಯಾಕ್ ಕ್ಯಾಮ್ರಾದೆಲ್ಲ ಮಾಡಿ ಅಂತ ಅದಕ್ಕೆ ಬ್ಯಾಕ್ ಕ್ಯಾಮ್ರಾದೆಲ್ಲ ಮಾಡ್ತಾ ಇರೋದು. ನೀನು ಅವ್ನು ಯಾರೋ ಈ ಕಾರು ಇದ್ರೊಳಗಡೆ ಹಾವಿದೆ ಅಂತ ಹೇಳ್ತಾ ಇದ್ರು. ಅಯ್ಯೋ ಸುಮ್ನೆ ಇಲ್ಲದಿಲ್ಲ, ನನ್ ಕಾಲ್ ಕೆಳಗಡೆ ಇಡಕ್ಕೆ ಭಯ ಮಾಡಿಸ್ತಾ ಇದ್ದಾನೆ ಇವನು. ನನ್ ಇಲ್ಲ ಇಲ್ಲಿ ನೆಕ್ಸ್ಟ್ ಇದೆ ಕೂಡ್ಲು ಗೇಟ್. ಇನ್ಫೋಸಿಸ್ ಅನ್ನ ಇದೇನಾ ಇನ್ಫೋಸಿಸ್? ಇಷ್ಟೊಂದು ದೂರ ಆದ್ಮೇಲೆ ಬರುತ್ತಾ ಇನ್ಫೋಸಿಸ್? ಅಲ್ಲಿ ಒಳಗಡೆಯಿಂದಾನೇ ಇದೆ ಅಂತ ಹೋಗಿ ನಿಮ್ ಬಾವ ಹೇಳಿದ್ರಲ್ಲ. ಅಲ್ಲಿಂದ ಒಂದು ಸ್ಕೈ ವಾಕರ್ ತರ ಮಾಡಿದಾರಂತೆ, ಅದು ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಹೋಗೋದಂತೆ ಸ್ಕೈ ವಾಕರ್ ಕೆಳಗಡೆ ನೋಡಿ. ಅಲ್ಲಿ ಮೆಟ್ರೋ ಸ್ಟೇಷನ್ ಸ್ಕೈ ವಾಕರ್ ಹೋಗೋದು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಏರ್ಪೋರ್ಟ್ ಹೋಗುತ್ತಾರೆ. ಇನ್ಫೋಸಿಸ್ ಫೌಂಡೇಶನ್ ನಂಗಿದು ತುಂಬಾ ಇಷ್ಟ ಆಯ್ತು ಮಾತ್ರ. ತೋರಿಸ್ತಾ ಇದ್ದೀನಿ ನಾವು ಯೂಶಲಿ ಈ ಕಡೆ ಬರಲ್ಲ. ಅದೇ ನಮ್ದೇನಾದ್ರು ವೈಟ್ ಫೀಲ್ಡ್ ಕಡೆ ಅಷ್ಟಾಗ ಟೋಲ್. ಸ್ಲೋ ಮೇಡ ಇನ್ನೊಂಚೂರು ನಾನು ಹೇಳ್ತಾ ಇದ್ದಲ್ಲ, ನಾನು ಇವತ್ತು ನಿಮ್ಗೆ ಒಂದು ಸರ್ಪ್ರೈಸಿಂಗ್ ಆಗಿರೋ ಒಬ್ರು ವ್ಯಕ್ತಿ, ಮೀನ್ಸ್ ಮೋಸ್ಟ್ ಎಲ್ಲರ ಫೇವ್ರೆಟ್ ಪರ್ಸನ್ ಯೂಟ್ಯೂಬರ್ ಪ್ಲೇಸ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ ನಾನು ಇವತ್ತು ಅಲ್ಲಿಗೆ ಬಂದಿದ್ದೀನಿ. ಸೊ ನೋಡಿ, ಎಲ್ಲರ ಮೋಸ್ಟ್ ಫೇವ್ರೆಟ್ ಅಂಡ್ ಒಂದು ಕ್ಯೂರಿಯಾಸಿಟಿನ ಒಂದು ಬೆಳೆಸಿರೋಂಥ ಒಂದು ಕ್ರಿಯೇಷನ್ಸ್ ಯೂಟ್ಯೂಬರ್ ಪ್ಲೇಸ್ ನಾನು ಬಂದಿದ್ದೀನಿ. ದಟ್ ಈಸ್ 4 ಮಿಲಿಯನ್+ ಸಬ್ಸ್ಕ್ರೈಬರ್ ಇರುವಂತ ಯೂಟ್ಯೂಬರ್ ಮನೆಗೆ ನಾನು ಇವತ್ತು ಬಂದಿದ್ದೀನಿ. ಸೊ ಅವ್ರ ಮನೆಯಲ್ಲಿದೆ
ಸೊ ನನ್ನ ಫ್ರೆಂಡ್ ಜೊತೆ ನಾನು ಫೋಟೋ ತಗೋಬೇಕಂದ್ರೆ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ. ಸೊ ಇವತ್ತು ನಿಮ್ಗೆ ಅದು ಅವಕಾಶ ಸಿಕ್ಕಿದೆ. ಬನ್ನಿ ಫಸ್ಟ್ ಒಳಗೆ ಹೋಗೋಣ. ಸೊ ಕ್ಲಾಸಸ್ ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ನಡೆಯುತ್ತೆ. ಸೊ ಪ್ಲೇಸ್ ಅಂತೂ ಸಚ್ ಅ ಕೂಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಪೀಸ್ಫುಲ್ ಆಗಿದೆ. ಆಫ್ಲೈನ್ ಕ್ಲಾಸಸ್ ಈ ತರ ಇದೆ, ನಿಜವಾಗ್ಲೂ ಕಲಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾದಂತ ಡಿಸ್ಟ್ರಾಕ್ಷನ್ಸ್ ಇರಲ್ಲ ಅಂತಾನೆ ಹೇಳ್ಬೋದು. ಸೊ ನೋಡಿ, ಮಾಡೆಲಿಂಗ್ ಮಾಡಿರುವಂತ ಪ್ಲೇಸ್ ಇದು. ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ. ಇದು 50+ RC ಪ್ಲೇಸ್ ನ ಅವರು ಮಾಡಿದ್ದಾರೆ. ಇದು ಅವರ ಯೂಟ್ಯೂಬ್ ಚಾನಲ್ ಮೇಕ್ ಯೋರ್ ಓನ್ ಕ್ರಿಯೇಷನ್ಸ್, ದಟ್ ಅವೆನ್ಯೂ ಕ್ರಿಯೇಷನ್ಸ್. ಸೊ ನಾನೀಗ ನಂದು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೆ. ಇವತ್ತು ನಾನು ರಿಯಲ್ ಆಗಿ ನೋಡ್ತಾ ಇರೋದ್ರಿಂದ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಮೊದಲೇ ನಾನು ಇವತ್ತು ಅವ್ರನ್ನ ಡೈರೆಕ್ಟ್ ಮೀಟ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಇನ್ನ ತುಂಬಾ ಖುಷಿಯಾದ ಸಂಗತಿ ಅಂತಾನೆ ಹೇಳ್ಬೋದು. ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ತುಂಬಾ ಜನ ಎಲ್ಲಾ ಕಡೆಯಿಂದ ಬಂದು ಕ್ಲಾಸಸ್ ತಗೊಳ್ತಾ ಇದ್ದಾರೆ. ಸೊ ನನ್ಗೆ ಇವತ್ತು ಆ ಕ್ಲಾಸಸ್ ತಗೊಳ್ತಾ ಇರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಅಂಡ್ ಮೋರೋವರ್ ನಾನು ಕೂಡ ಈ ಕ್ಲಾಸಸ್ಗೆ ಆಲ್ಮೋಸ್ಟ್ 1.5 month ನಾನು ವೇಟ್ ಮಾಡಿ ಬಂದಿದ್ದೀನಿ. ಅಷ್ಟೇನೆ ರೆಡಿಮೇಡ್, ರೆಸ್ಟ್ ಆಫ್ ಆಲ್ ಅವರೇ ಸರೇನೆ ಮಾಡಿರೋದ್ರಿಂದ ರಿಮೋಟ್ ಕಂಟ್ರೋಲ್ಸ್ ಇದೆಲ್ಲ ಅವ್ರದೆಲ್ಲ ಎಕ್ಸ್ಪೆರಿಮೆಂಟ್ಸ್. ಸೊ ಅದನ್ನೆಲ್ಲ ಮಾಡೆಲ್ಸ್ ಎಲ್ಲ ಇಟ್ಟಿದ್ದಾರೆ. ತುಂಬಾ ಕ್ರಿಯೇಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಎಕ್ಸ್ಪೀರಿಯನ್ಸ್ ದ ಜಾಯ್ ಆಫ್ ಫ್ಲೈಯಿಂಗ್ ಹ್ಯಾಂಡ್ಮೇಡ್ RC ಪ್ಲೇನ್ಸ್. ಒಂದು ಟಾಯ್ ಕಾರ್ ನ ಎಷ್ಟು ರೀತಿಯಾಗಿ ಅವರು ಕ್ರಿಯೇಟ್ ಮಾಡಿ ಅದನ್ನ ಎಷ್ಟು ಹಣ ಸಂಪಾದನೆ ಮಾಡಬಹುದು, ಒಂದು ಕ್ರಿಯೇಷನ್ಸ್ ಅನ್ನೋದಿದ್ರೆ ಒಂದು ಕ್ರಿಯೇಟಿವಿಟಿನ ಹೇಗೆ ತಗೋಬಹುದು ಅನ್ನೋದಕ್ಕೆ ಅವರೇ ಒಂದು ಬಿಗ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಫೈನಲಿ ಸರ್ ನ ಮೀಟ್ ಮಾಡೋಣ. ಹಲೋ ಸರ್, ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಸರ್? ಫೈನಲಿ ಐ ಆಮ್ ಮೀಟಿಂಗ್ ಮೈ ಡ್ರೀಮ್ ಸರ್ ಅಂತಾನೆ ಹೇಳ್ಬೋದು. ಸೊ ನೋಡ್ಬೋದು ನೀವು ಎಲ್ಲಾರು ಸರ್. ಸೊ ಐ ಆಮ್ ಸೋ ಎಕ್ಸೈಟೆಡ್ ಲೈಕ್ ಎನಿಥಿಂಗ್ ಸರ್. ಆಕ್ಚುಲಿ ಟು ಬಿ ಫ್ರಾಂಕ್, ನಾನು 1.5 month ಇಂದ ನಾನು ಈ ಕ್ಲಾಸಸ್ಗೆ ವೇಟ್ ಮಾಡಿ ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ನೋಡಿ, 2 ಗೋಲ್ಡ್ plate. Oh my god, this is my dream. Oh my god, ಎಲ್ಲ ಇನ್ಸ್ಪಿರೇಷನ್ ಅವ್ರನ್ನ ಇಟ್ಕೊಂಡಿದ್ದಾರೆ ಸರ್. ಇವಾಗ ಗೊತ್ತಾಗ್ತಾ ಇದೆ ಹೆಂಗೆ ಇದು ಸಾಧ್ಯ ಅಂತ ಹೇಳ್ಬಿಟ್ಟು ಈಗ ಗೊತ್ತಾಗ್ತಾ ಇದೆ ಸರ್. ಹೇಗೆ ಅನ್ಸ್ತಾ ಇದೆ ಸರ್, ನಾವು ನಿಮಗೆ ಅಂದ್ರೆ ನಾವು ಲೈಕ್ ಎಲ್ಲ 11 classes ಸ್ಕ್ರಾಚ್ ಇಂದ ತಗೊಳ್ತಾ ಇದೀವಿ. ಎಷ್ಟು ನಾವು ನಿಮ್ಗೆ ಅಂದ್ರೆ ತುಂಬಾ ಏನ್ ಹೇಳ್ತಾರೆ ತಲೆ ಇದ್ ಮಾಡ್ತೀವ, ಹೇಗ್ ಅನ್ಸುತ್ತೆ ಸರ್ ನಿಮ್ಗೆ? ನಮ್ ತರ ನೀವು ಯೂಟ್ಯೂಬರ್ಸ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಎಲ್ಲಾರು ಕಲಿಬಹುದು ಅನ್ಸುತ್ತಾ, ಹೇಗೆ? ಮೇಡಮ್, ನಾನ್ ಹೇಳೋದೇನಂತಂದ್ರೆ ಯೂಟ್ಯೂಬ್ ಅನ್ನೋದು ಪ್ರತಿಯೊಬ್ರು ಮಾಡ್ಬೋದು ಅಂತೇಳಿ ಪ್ರೂವ್ ಮಾಡಿರೋದು ನಮ್ಮ ಅಣ್ಣ ಫಸ್ಟ್. ಯಾಕಂದ್ರೆ ಎಜುಕೇಟೆಡ್ ಅವ್ರು ಮಾಡ್ಬೋದು, ಅನ್ಎಜುಕೇಟೆಡ್ ಅವ್ರು ಮಾಡ್ಬೋದು. ಇವತ್ತು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ರು ಅಲ್ಲಿ ಯೂಟ್ಯೂಬರ್. ಸೊ ಎಲ್ರಿಗೂ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಎಲ್ರು ಕೂಡ ಮಾಡ್ಬೋದು, ಒಂದು ಶಾರ್ಟ್ ಟರ್ಮ್ ಅಲ್ಲಿ ಒಂದು ಅರ್ನ್ ಮಾಡ್ಬೋದು ಅನ್ನೋದನ್ನ ಒಂದು ಆಫ್ಲೈನ್ ಕ್ಲಾಸ್ ಆಗಿರ್ಬೋದು, ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಅಂದ್ರೆ ನಮ್ಮ ಫೀಲ್ಡ್ ಅಲ್ಲಿ ನಾವೆಲ್ಲ ಮಾಡ್ಕೊಂಡಿದ್ದೆವು. ಈಗ ಬೇರೆಯವ್ರ ಸ್ಕಿಲ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವು ಡೈಲಿ ಬ್ಲಾಗ್ ನಿಮ್ಮಲ್ಲಿ ಕೂಡ ಅರ್ನ್ ಮಾಡ್ಬೋದು ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಕಂಟಿನ್ಯೂ ಮಾಡ್ಬೋದು, ಎಫರ್ಟ್ ಅನ್ನೋದು ಇದ್ದೇ ಇರಬೇಕು. ಸೊ ಈಗ ನಾನೇನೆ ಆಲ್ಮೋಸ್ಟ್
ಎಷ್ಟು ದಿನದಿಂದ ಒಂದು 7-8 years ಇಂದ ನಾನು ಕೂಡ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಸರ್. ಬಟ್ ನನ್ ಏನೇನ್ ತಪ್ಪಾಗಿತ್ತು ಅನ್ನೋದು ನನಗೆ ನಿನ್ನೆ ಗೊತ್ತಾಗಿದ್ದು ಸರ್. ನೀವು ಅಂದ್ರೆ ಒಬ್ರು ಮಾನಿಟರ್ ಬೇಕಾಗೇ ಆಗುತ್ತೆ ಸರ್. ಎಲ್ಲಾರು ಅನ್ಕೋತೀವಿ ನಾವೇ ಮಾಡ್ಬೋದು, ಅಲ್ಲಿಂದ ನೋಡ್ಕೊಂಡು ಕಲ್ತ್ಕೊಬಹುದು. ಇಲ್ಲ, ಈ ನಿಮ್ ತರ ಒಬ್ರು ಗೈಡೆನ್ಸ್ ಬೇಕಾಗೇ ಆಗುತ್ತೆ ಸರ್. ನೋಡಿ, ನೀವು ಹೇಳಿದ್ರಲ್ಲ, ಸೊ 2009 ಅಲ್ಲಿ ನಮ್ ಬ್ರದರ್ಗೆ ಯೂಟ್ಯೂಬ್ ಇಂದ ಅರ್ನ್ ಮಾಡ್ಬೋದು ಅಂತ ಗೊತ್ತಾಯ್ತು. 2012ಗೆ ಚಾನಲ್ ಕ್ರಿಯೇಟ್ ಆಗಿರೋದು ನಮ್ದು. 2012 ಕ್ರಿಯೇಟ್ ಆಗಿ 16 year ಎಂಡಿಗೆ ಫುಲ್ ಟೈಮ್ ಬಂದಿರೋದು. ನಮಗೆ ಹತ್ತತ್ರ 5-6 ವರ್ಷ ಆಗಿದೆ ಅರ್ಥ ಮಾಡ್ಕೊಳಕ್ಕೆ. ಅವಾಗ ನಾವು ಬಂದಿರೋದು ನಮ್ ಫೇಲ್ಯೂರ್ ಎಲ್ಲ ಆಗ್ಬಿಟ್ಟು. ಬಟ್ ಇವತ್ತು ನೀವು ಬಂದವರೆಲ್ಲ 3 days ಅಲ್ಲಿ ಕಲ್ತ್ಕೊಂಡ್ಬಿಡ್ತೀರಾ ಅಂತ. ಬಿಕಾಸ್ ಆಫ್ ಯು ಸರ್, ನಿಮ್ಮಂತ ಗುರುಗಳು ನಮಗ್ ಸಿಕ್ಕಿರೋದಕ್ಕೆ ಸರ್. ಅಂದ್ರೆ ಅದರಲ್ಲಿ ಯಾವ್ದು ಕೂಡ ಓವರ್ ನೈಟ್ ಅಲ್ಲ. ಮೀನ್ಸ್ ವಿ ಹ್ಯಾವ್ ಟು ಸ್ಟ್ರಗಲ್, ವಿ ಹ್ಯಾವ್ ಟು ಲರ್ನ್, ವಿ ಹ್ಯಾವ್ ಟು ಡೂ ಸಮ್ ಡೆಡಿಕೇಶನ್ ಅನ್ನೋದನ್ನ ನಿಮ್ ಹೇಳ್ತೀರಾ. ಅಂದ್ರೆ ಇಲ್ಲ, ನಮ್ಗೆ ಯಾರು ಸಪೋರ್ಟ್ ಮಾಡೋರಿರ್ಲಿಲ್ಲ, ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ನಮ್ಗೆ ಡಿಲೇ ಆಗಿರೋದು. ಬಟ್ ನಿಮ್ಗೆ ಎಲ್ಲ ಗೊತ್ತಿರೋದ್ರಿಂದ ನೀವು ನಮ್ಗೆ ಫಾಸ್ಟ್ ಆಗಿ ಗ್ರೋತ್ ಆಗಿರೋದು. ಫಾರ್ ಎಕ್ಸಾಂಪಲ್, ಇವಾಗ ನಾನು 17 ಫುಲ್ ಟೈಮ್ ಬಂದ, 17, 18, 19, 20, 21 5 ವರ್ಷ ನಾನು ಎಫರ್ಟ್ ಆಗಿ ವರ್ಕ್ ಮಾಡಿರೋದು ಅಷ್ಟೇ. ಅದು ಆದ ತಕ್ಷಣ ಬಂದು ಯೂಟ್ಯೂಬ್ ನಾನು ಸ್ಟಾಪ್ ಮಾಡ್ಕೊಂಡೆ, ನನ್ನ ಹೆಲ್ತ್ ಇಶ್ಯೂ. ಬಟ್ ಸ್ಟಿಲ್ ನನ್ ಯೂಟ್ಯೂಬ್ ಇಂದ ರೆವೆನ್ಯೂ ಬರ್ತಿರುತ್ತಲ್ಲ, ಅದು ಪ್ಲಸ್ ಪಾಯಿಂಟ್ ಇದರಲ್ಲಿ. ಸರ್, ಇನ್ನೊಂದು ಕ್ವೆಶನ್ ಸರ್. ನಿಮ್ಗೆ ಫಸ್ಟ್ ಸಿಲ್ವರ್ ಬಟನ್ ಬಂದಾಗ ಹೆಂಗೆ ಫೀಲ್ ಆಯ್ತು? ಗೋಲ್ಡನ್ ಬಟನ್ ಹೋದಾಗ ಎಷ್ಟು ಅಂದ್ರೆ ಡ್ಯೂರೇಷನ್ ಏನ್ ತಗೊಳ್ತು ಮತ್ತೆ ಹೆಂಗಿತ್ತು ಸರ್ ಫೀಲಿಂಗ್? ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಬಂದಾಗೆಲ್ಲ ನಮ್ಗೆ ಅಷ್ಟೊಂದು ವ್ಯಾಲ್ಯೂ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಮ್ಗೆ ಮೊನ್ನೆ ರೀಸೆಂಟ್ ಆಗಿ ಕರ್ನಾಟಕ ಟಿವಿ ಡಿಜಿಟಲ್ ಮಾಧ್ಯಮದವ್ರು ಬಂದು ಯಾವಾಗ ನೀವೇ ಕರ್ನಾಟಕದಲ್ಲಿ 2 ಗೋಲ್ಡ್ ಪ್ಲೇಟ್ ಇಟ್ಕೊಂಡಿರೋ ಅಂತ ಹೇಳಿದ್ರು, ಅವಾಗ ನನ್ಗೆ ನಿಜವಾಗ್ಲೂ ಅನ್ಸಿದೆ. ಅಲ್ಲಿವರೆಗೂ ಜಸ್ಟ್ ನಾನು ವರ್ಕ್ ಮಾಡ್ತಿದ್ದೀನಿ ಅಷ್ಟೇ. ನಾನು ಇದು ಇದೆ ಅಂತೇಳಿ ನಾನು ತರ ಅಂತ ಏನಿಲ್ಲ. ಬಟ್ ನಾನು ಅವ್ರಿಗೆ ಹೇಳ್ತಾ ಬಂದಿದ್ದೆ. ಆಮೇಲೆ ಇನ್ನೊಬ್ರು ಹೇಳಿದ್ರು, ಇಂಡಿಯಾದಲ್ಲಿ 10ಕ್ಕಿಂತ ಕಡಿಮೆ ಜನದ ಹತ್ರ ಇರೋದು, ಅದು ನಿಮ್ಮ ಹತ್ರ ಹೇಳಿ. ಖುಷಿಯಾಗಿರೋದು ಹೇಳ್ಬೇಕಂದ್ರೆ ಸರ್. ಅದ್ರಲ್ಲಿ ಅವ್ರತ್ರ ನಾವು ಕ್ಲಾಸ್ ತಗೊಳ್ತಾ ಇದೀವಲ್ಲ, ಅದನ್ನ ನಮ್ದು ಗ್ರೇಟ್ ಅಂತಾನೆ ನಾನು ಹೇಳ್ಬೋದು ಸರ್. ನನ್ಗೆ ತುಂಬಾ ಖುಷಿ ಆಗ್ತದೆ. ಅಂಡ್ ಮೋರೆಓವರ್ ಸರ್, ನಾನು ಇದು Day 2 ಕ್ಲಾಸ್. ಆಕ್ಚುಲಿ ನಿನ್ನೆ ಫಸ್ಟ್ ಡೇ ಅಂತೂ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅದೇ ನಂಗೆ ಗೊತ್ತಾಯ್ತು ಎಲ್ಲಿ ನಾನು ಚೇಂಜಸ್ ಮಾಡ್ಕೋಬೇಕಾಗಿತ್ತು. ಲೈಕ್ ಪರ್ಸನಲ್ ನಾವೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀವಿ, ನಮ್ ಜಿಮೇಲ್ ಆಗಿದ ತಕ್ಷಣ ನಾವು ಅಲ್ಲೇ ಒಂದು ಲಾಗ್ಸ್ ಆಗ್ತೀವಿ. ಆಕ್ಚುಲಿ ಸ್ಟೋರೇಜ್ ಮೆಮೊರೀಸ್ಗೋಸ್ಕರ ನಾವು ಆಗ್ತಾ ಇದ್ವಿ ನನ್ ಪರ್ಪಸ್. ಬಟ್ ನನ್ಗೂ ಕೂಡ ಇನಿಷಿಯಲ್ ಗೊತ್ತಿರ್ಲಿಲ್ಲ ಇದನ್ನ ಹರ್ಟ್ ಮಾಡ್ಬೋದು ಅಂತ ಹೇಳಿ. ದೆನ್ ನಮ್ಗೆ ಹೋಗ್ತಾ ಬರೋದು. ಈಗ ಇದನ್ನ ಪ್ರೊಫೆಷನಲ್ ಆಗಿ ತಗೋಬೇಕಂತ ನಾನು ಡಿಸೈಡ್ ಮಾಡಿ ನಿಮ್ ಹತ್ರ ಬಂದೆ ಸರ್. ಖಂಡಿತ ತಗೊಳ್ಳಿ. ಯಾಕಂದ್ರೆ ಇದು ಏನಂತಂದ್ರೆ ನಾನು ಅದನ್ನೇ ಹೇಳಿ ನೋಡಿ, 30 ವರ್ಷ ಮಾಡಿ ನಾನು ಏನೋ ಸಾಧನೆ ಮಾಡ್ತೀನಿ ಅಂತಂದು ಏನಿಲ್ಲ. ಸೊ ಇವಾಗ ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಅರ್ನ್ ಮಾಡ್ತಿದಾರೆ ಅವ್ರು ಹೇಳ್ಬೇಕಂದ್ರೆ. ಸೊ ಹೆಂಗ್ ಮಾಡ್ತಿದಾರೆ ಅಂತ ತಿಳ್ಕೊಂಡು ನಾವು ಮಾಡಿದ್ರೆ ನಾವು ಮಾಡ್ಕೋಬಹುದು ಅಷ್ಟೇ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಸೊ ನಮಗೂ ಗೊತ್ತಾಯ್ತು, ಅದಕ್ಕೆ ನಾವು ನಾನ್ ಸ್ಟಾಪ್ ಬಿಡ್ದೇನೆ ಆಲ್ಮೋಸ್ಟ್ ಒಂದು 12 hours 15 hours ಎಫರ್ಟ್ ಹಾಕ್ಬಿಟ್ಟು ಇವತ್ತಿಗೆ ಒಂದು ರೀಚ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಸರ್ ಓಕೆ ಸರ್, ನೀವು ಲೇಡೀಸ್ಗೆ ಈಗ ನಮ್ ತರ ಹೌಸ್ ವೈಫ್ ಕಿಡ್ಸ್ ಇವ್ರಿಗೆ ಏನಂತ ಸಜೆಷನ್ಸ್ ಕೊಡ್ತೀರಾ ಸರ್? ಯಾಕಂದ್ರೆ ನಮಗೂ ಕೂಡ ತುಂಬಾ ಅನಿಸ್ತಾ ಇರುತ್ತೆ ಮಾಡ್ಬೇಕಂತ ಕೆಲವರು. ಈಗ ನನ್ಗೆ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ದಾರೆ, ಸೊ ನಾನು ಬಂದಿದ್ದೀನಿ. ಇನ್ನು ಕೆಲವರು ಲೇಡೀಸ್ ತುಂಬಾ ರಿಮೋಟ್ ಏರಿಯಾದಲ್ಲಿ ಇರ್ತಾರೆ, ಅವ್ರಿಗೂ ಟ್ಯಾಲೆಂಟ್ ಇರುತ್ತೆ, ಅವ್ರನ್ನ ಆಚೆ ತಗೋಬೇಕು ಅಂತವ್ರಿಗೆ ನೀವ್ ಏನ್ ಸಜೆಷನ್ ಮಾಡ್ತೀರಾ ಸರ್? ಇದು ನೋಡಿ, ನಾನು ಇದೊಂದ್ ಸ್ವಲ್ಪ ಡಿಫಿಕಲ್ಟ್, ಬಟ್ ಸ್ಟಿಲ್ ಏನ್ ಹೇಳತ್ತಂದ್ರೆ ಸ್ಕಿಲ್ಸ್ ಇದ್ರೆ ನೀವು ಏನಾದ್ರೂ ಒಂದು ಮಾಡ್ತೀನಿ ಅಂತಂದ್ರೆ 100% ಫ್ಯಾಮಿಲಿಯಲ್ಲಿ ಸಪೋರ್ಟ್ ಮಾಡ್ಬೋದು. ಬಟ್ ಇನಿಷಿಯಲಿ ಯಾಕೆ ಮಾಡಲ್ಲಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ನಮ್ಮ ಅಣ್ಣ ಫುಲ್ ಟೈಮ್ ಹೋಗ್ತೀನಿ ಅಂದ್ರೆ ನಮ್ಮ ಮನೇಲಿ ಎಲ್ಲರೂ ಶುರು ಆಗ್ಬಿಟ್ಟಿದ್ರು, ನಮ್ಗೆ ಹೇಳಿ ಬೇಡ ವರ್ಕ್ ಮಾಡು, ಅಲ್ಲಿ 10,000 ಸಂಬಳ ಬರ್ತಿತ್ತು. ಇದು ಯೂಟ್ಯೂಬ್ ಬರೋದು ಯಾರಿಗೂ ಗೊತ್ತಿರ್ಲಿಲ್ಲ ಅವಾಗ. ಇನ್ನೊಂದೇನಂತಂದ್ರೆ ನಾವು ಅಲ್ಲೊಂದು 6 ತಿಂಗಳು ಇಲ್ಲೊಂದು 6 ತಿಂಗಳು 1 ವರ್ಷ ಕೆಲಸ ಮಾಡೋದು ಬೇರೆ ಬೇರೆ ಕಡೆ ಹೋಗ್ತಿದ್ವಿ. ಇದ್ರು ಹಿಂಗೆ ಮಾಡ್ತಾನೆ ಅಂತೇಳಿ ಎಲ್ಲಾರು ನನ್ಗೆ ಆತರ ಮಾಡಿದ್ರು. ಬಟ್ ನಾನು ನನ್ ರಿಸ್ಕ್ ತಗೊಂಡ್ಬಿಟ್ಟು ನಾನು ಫುಲ್ ಟೈಮ್ ಜಂಪ್ ಹೊಡೆದಿಲ್ಲ. ಅವಾಗ ನಮ್ಮ ಮನೆಯಲ್ಲಿ ನನ್ನ ನೋಡಿ ನಮ್ಮ ಅಣ್ಣ 19 ಅಲ್ಲಿ ಕೆಲಸ ಬಿಟ್ರು. ಅವ್ರಿಗೆ ಇಷ್ಟು ತಿಂಗಳಿಗೆ 4 ಲಕ್ಷ ಬರ್ತಿದೆ ಇವನಿಗೆ ಅಂತ ತಂದ್ಬಿಟ್ಟು ಐಟಿ ಅವ್ರಿಗೆ 2 ಲಕ್ಷ. ಸೊ ಹಂಗೆ ಶುರು ಆಗಿದ್ದು. ಬಟ್ ರಿಸ್ಕ್ ತಗೊಳ್ಳೇಬೇಕು. ಫ್ಯಾಮಿಲಿಯವರು ಒಂದೊಂದ್ ಟೈಮ್ ಸಪೋರ್ಟ್ ಮಾಡ್ಬೋದು, ಮಾಡ್ದೇನೆ ಇರ್ಬೋದು. ಬಟ್ ಫೈನಲ್ ಆಗಿ ಖಂಡಿತ. ಕ್ವೆಶನ್ ಆಗಿದ್ದು ಸರ್ ಜೊತೆ ನಾನು ಇನ್ನ 2 days ನಾನು ಇರ್ತೀನಿ. ಸೊ ನಾನು ಇನ್ನ ಏನು ಅನುಭವಗಳಿದೆ ಅದೆಲ್ಲ ನಾನು ನಿಮ್ ಜೊತೆ ನೆಕ್ಸ್ಟ್ ಶೇರ್ ಮಾಡ್ತೀನಿ ವಿವರ್ಸ್ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್.
ನಾ ಹೇಳಿನಲ್ಲ ಅದು ಟಾಯ್ ಕಾರ್ ಅಂತ ಹೇಳಿ. ಸೊ ಇದೆ ಯೂಟ್ಯೂಬ್ ಕ್ಲಾಸಸ್ದು ರೂಮ್ಸ್ ನೋಡ್ಬೋದು. ಸೊ ಇದೇ ಆ ಟಾಯ್ ಕಾರ್. ಈ ಒಂದು ಟಾಯ್ ಕಾರಿಂದ ರಿಯಲ್ BMW ತೊಗೋಬೋದು ಅಂತ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಅದನ್ನು ಈಗ ನಾವೇ ಆಗಲಿ ಒಂದು ಟಾಯ್ ಕಾರ್ನ ನಾವು ಎಷ್ಟು ಸಲ ಆಟಾಡಿ ಅಂದರೆ ಅದನ್ನು ವೇಸ್ಟ್ ಮಾಡಿ ಕಡೆಗೆ ಅದನ್ನು ನಾವು ಒಂದು ಫೈನಲಿ ಒಂದು ಕ್ರಾಫ್ಟ್ ಅನ್ನೋದು ಹಾಕ್ಬಿಡ್ತೀವಿ ಅಲ್ಲ. ಸೊ ಇದನ್ನು ನೋಡಿ, ಒಂದು ಟಾಯ್ ಕಾರ್ನಿಂದ ಒಂದು ರಿಯಲ್ BMW ತೊಗೋಬೋದು ಅಂತ ತೋರಿಸಿದ್ದಾರೆ. ಇಷ್ಟು ಟಾಯ್ ಕಾರ್ಸ್ ಇದೆ. ಇವನ್ ನಾನೇ ಆಗಲಿ ಮನೇಲಿ ನನ್ನ ಮಗನಿಗೆ ಆಟ ಆಡೋಕ್ಕೆ ಕೊಡ್ತೀವಿ, ಆಮೇಲೆ ಅದು ಸ್ಕ್ರ್ಯಾಪಿಗೆ ಹೋಗುತ್ತೆ. ಸೊ ಆದರೆ ಇದನ್ನು ನೋಡಿ ಒಂದು ರಿಯಲ್ ಆಗಿರೋ ಒಂದು ಇನ್ಸ್ಪಿರೇಷನ್ ಅಂತಲೇ ಅನಿಸುತ್ತೆ. ನೋಡಿ, ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಪ್ಲೇಸ್ ಎಷ್ಟು ಪ್ಲೆಸೆಂಟ್ ಆಗಿದೆ ಅಂತ ಹೇಳಿದ್ರೆ, ನಿನ್ನೆ ನಾನು ಫಸ್ಟ್ ಡೇ 1 ಕ್ಲಾಸ್ ಲೈಕ್ ಕಾನ್ಫರೆನ್ಸ್ ರೂಮ್ ತರ ಇತ್ತು, ಅಲ್ಲಿ ನಾವು ಕಲ್ತಿದ್ದಾಯ್ತು. ಇವತ್ತು ಬಾಲ್ಕನಿಯಲ್ಲಿ ಕಲಿತಾ ಇದ್ವಿ, ಒಳ್ಳೆ ಗ್ರೀನರಿ ಮಧ್ಯ ವಿತ್ ಲವ್ ಬರ್ಡ್ಸ್ ಎಲ್ಲ ಅನ್ನೋದು ಒಂಥರ ತುಂಬಾ ನ್ಯಾಚುರಲ್ ಆಗಿದೆ. ಈ ತರ ಇದ್ದಾಗ ನಮ್ಗೆ ಕಲಿಯೋದಕ್ಕೆ ಎನ್ವೈರನ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೀವು ನನ್ನ ಬ್ರದರ್ನ ನೋಡ್ಬೋದು, ಅವ್ನಿಗೆ ಆಕ್ಚುಲಿ ನನ್ಗಾರು ಸ್ವಲ್ಪ ಸಿಸ್ಟಮ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇದೆ. ಅವ್ನಿಗೆ ಅದ್ರ ಬಗ್ಗೆ ಎಲ್ಲ ಐಡಿಯಾನೇ ಇಲ್ಲ, ಅವ್ನ್ಗೆನೆ ಹೇಳ್ಕೊಡ್ತಾ ಇದಾರೆ. ಅಂದ್ರೆ ಸ್ಕ್ರಾಚ್ ಇಂದ ಬರೋರು ಕೂಡ ಚೆನ್ನಾಗಿ ಇಲ್ಲಿ ಕಲ್ತ್ಕೊಂಡು ಇದ್ ಮಾಡ್ಬೋದು ಅನ್ನೋ ಒಂದು ಇದೆ ಅಂತ ಹೇಳ್ಬೋದು.